ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸುಲಭವಾಗಿ ಪರ್ಫೆಕ್ಟಾಗಿ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವಿಲ್ಲಿ ಹೋಳಿಗೆಗೆ ಬೇಕಾಗಿರೋ ಕಣಕನ ರೆಡಿ ಮಾಡ್ಕೊಳ್ಳೋಣ. ಕಣಕ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಪಾತ್ರೆಗೆ 1 ಕಪ್ಪಷ್ಟು ಚಿರೋಟಿ ರವೆ, 3/4 ಕಪ್ಪಷ್ಟು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಚಿಟಿಕೆ ಪುಡಿ ಉಪ್ಪನ್ನು ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಸಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೈಗೆ ಅಂಟೋ ರೀತಿ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ನಾದ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾದಿದಷ್ಟು ಹಸಿಟ್ಟು ರವೆ ಎಲ್ಲ ತುಂಬ ಚೆನ್ನಾಗಿ ಹರಡುತ್ತೆ. ಈಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ 2 ಅವರ್ ನೆನೆಯೋದಕ್ಕೆ ಬಿಡೋಣ. ಎಣ್ಣೆಯಲ್ಲಿ ನೆಂದಷ್ಟು ಕಣಕ ಇನ್ನೂ ತುಂಬ ಚೆನ್ನಾಗಿ ಹರಡುತ್ತೆ. ಈಗ ಹೋಳಿಗೆಗೆ ಬೇಕಾಗಿರೋ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ಮಾಡೋದಕ್ಕೆ ನಾನಿಲ್ಲಿ 2 ಹೋಳಷ್ಟು ತೆಂಗಿನಕಾಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನೀರನ್ನು ಸೇರಿಸ್ದೇನೆ ಹಾಗೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು. ಎಲ್ಲ ತೆಂಗಿನಕಾಯಿ ಚೂರುಗಳನ್ನು ಇದೇ ರೀತಿ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಂಡು ನೋಡಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ತೆಂಗಿನಕಾಯಿ ಎಷ್ಟಿದೆಯೋ ಅದರಲ್ಲಿ 3/4 ಭಾಗದಷ್ಟು ಬೆಲ್ಲನ ನಾನಿಲ್ಲಿ ತೊಗೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಯಾವ ಪಾತ್ರೆಯಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ತೀವೋ ಆ ಪಾತ್ರೆಗೆ ಇದನ್ನು ಸೋದಿಸ್ಕೋಬೇಕು. ಬೆಲ್ಲ ಕರಗೋದಕ್ಕೆ ನಾವು ನೀರನ್ನು ಜಾಸ್ತಿ ಸೇರಿಸದೇ ಇರೋ ಕಾರಣ ಪಾಕ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಬೆಲ್ಲ ಸೋದಿಸಿದ ನಂತರ ಒಂದು ಕುದಿ ಬಂದ ತಕ್ಷಣ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯನ್ನು ಸೇರಿಸ್ಕೊಳ್ಳೋಣ. ಬೆಲ್ಲ ಕರಗಬೇಕಾದ್ರೆ ನೀರೇನಾದರೂ ಜಾಸ್ತಿ ಸೇರಿಸ್ಕೊಂಡಿದ್ರೆ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೊಂಡು ನಂತರ ತೆಂಗಿನಕಾಯಿನ ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು 7 ರಿಂದ 8 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 4 ನಿಮಿಷ ಆಗಿದೆ. ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿ ಮತ್ತೆ 3 ನಿಮಿಷ ಬೇಯಿಸ್ಕೊಳ್ಳೋಣ. ಕಾಯಿ ಹೋಳಿಗೆಗೆ ಬೇಕಾಗಿರೋ ಹೂರ್ಣ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡೋಣ. ಈಗ ಹೋಳಿಗೆಗೆ ಬೇಕಾಗಿರೋ ಕಣಕ ನೋಡಿ ಚೆನ್ನಾಗಿ ಹುಬ್ಬಿ ಬಂದಿದೆ, ತುಂಬ ಸಾಫ್ಟಾಗಿ ಸಹ ಇದೆ. ಈಗ ಮತ್ತೊಮ್ಮೆ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಹೂರ್ಣ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ತಟ್ಟೆ ಮೇಲೆ ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡು ಸ್ವಲ್ಪ ಎಣ್ಣೆನ ಸವರಿ ಕಣಕನ ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮಧ್ಯಕ್ಕೆ ಹೂರ್ಣ ಇಟ್ಕೊಂಡು ಸುತ್ತ ಈ ರೀತಿ ಕವರ್ ಮಾಡಿ ಎಕ್ಸ್ಟ್ರಾ ಹಿಟ್ಟೇನಾದರೂ ಇದ್ದರೆ ಅದನ್ನು ತೆಗೆದು ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಒತ್ಕೊಳ್ಳೋಣ. ಒಬ್ಬಟ್ಟು ಒತ್ತೋದಕ್ಕೆ ನೀವು ಬಾಳೆ ಎಲೆ ಸಹ ಬಳಸ್ಕೋಬಹುದು. ಈಗ ಇದ್ರ ಮೇಲೆ ಮತ್ತೊಂದು ಶೀಟನ್ನು ಹಾಕಿ ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ತೀನಿ. ಇದು ತುಂಬಾ ಈಸಿ ಮೆಥಡು. ಮೇಲೆ ಇನ್ನೊಂದು ಶೀಟನ್ನು ಇಟ್ಟು ವಿಡಿಯೋನಲ್ಲಿ ತೋರಿಸ್ತಿರೋ ಹಾಗೆ ಒಬ್ಬಟ್ಟನ್ನು ಈ ರೀತಿ ಒತ್ಕೊಳ್ಳೋದ್ರಿಂದ ತುಂಬಾ ಸುಲಭವಾಗಿ ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಒಬ್ಬಟ್ಟನ್ನು ಒತ್ಕೋಬಹುದು. ಲಟ್ಟಣಿಗೆಲ್ಲೂ ಸಹ ನೀವು ಒಬ್ಬಟ್ಟನ್ನು ಒತ್ಕೋಬಹುದು ಅಥವಾ ಹೋಳಿಗೆ ಶೀಟ್ ಮೇಲೂ ಸಹ ನೀವು ಒಬ್ಬಟ್ಟನ್ನು ಒತ್ಕೋಬಹುದು. ಈಗ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಒಬ್ಬಟ್ಟನ್ನು ಒತ್ಕೊಂಡಿದ್ದೀನಿ. ಈಗ ಇದ್ರ ಮೇಲಿರೋ ಶೀಟನ್ನು ನಿಧಾನಕ್ಕೆ ಈ ರೀತಿ ತೆಗೆದು ನಿಧಾನಕ್ಕೆ ಕೈ ಮೇಲೆ ಈ ರೀತಿ ಸೇರಿಸ್ಕೊಂಡು ಹೆಂಚು ಮೇಲೆ ಹಾಕ್ತಾ ಇದ್ದೀನಿ.
ಒಬ್ಬಟ್ಟನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ ಕಣಕ ಹಾಗೆ ಹೂರಣ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಕಣಕ ಹಾಗೆ ಹೂರಣ ಎಷ್ಟು ಹದವಾಗಿ ಕರೆಕ್ಟಾಗಿ ಬಂದಿರುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಎಲ್ಲೂ ಅರಿದೆ ತುಂಬ ಚೆನ್ನಾಗಿ ಬರುತ್ತೆ. ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಕೈಗೆ ತಗೊಂಡು ಡೈರೆಕ್ಟಾಗಿ ಹೆಂಚ ಮೇಲೆ ಒಬ್ಬಟ್ಟನ್ನು ಸೇರ್ಸೋಕ್ಕಾಗದೇ ಇದ್ದರೆ ಹೋಳಿಗೆ ಶೀಟನ್ನು ಬಳಸಿ ಹೋಳಿಗೆ ಶೀಟ್ ಮೇಲೆ ಒಬ್ಬಟ್ಟನ್ನು ಇದೇ ರೀತಿ ಉತ್ಕೊಂಡು ಹೋಳಿಗೆ ಶೀಟ್ ಸಮೇತ ಹೆಂಚ ಮೇಲೆ ಸೇರಿಸಿ ಅನಂತರ ಹೋಳಿಗೆ ಶೀಟನ್ನು ತೆಕ್ಕೋಬೋದು. ಅಥವಾ ಬಾಳೆ ಎಲೆ ಮೇಲೂ ಸಹ ಇದೇ ರೀತಿ ಒಬ್ಬಟ್ಟನ್ನು ಹೊತ್ಕೊಂಡು ಬಾಳೆ ಎಲೆ ಸಮೇತ ಹೆಂಚ ಮೇಲೆ ಸೇರಿಸಿ ಒಬ್ಬಟ್ಟು ಹೆಂಚಿಗೆ ಅಂಟ್ಕೊಂಡಿದ್ದ ತಕ್ಷಣ ಬಾಳೆ ಎಲೆನ ತೆಗೆದುಬಿಡಬಹುದು. ನಿಮಗೆ ಒಬ್ಬಟ್ಟು ಹೊತ್ತೋದಕ್ಕೆ ಯಾವ ರೀತಿ ಸುಲಭ ಅನಿಸುತ್ತೋ ಅದೇ ರೀತಿ ನೀವು ಒಬ್ಬಟ್ಟನ್ನು ಹೊತ್ಕೊಳ್ಳಿ. ಆದರೆ ಈ ರೀತಿ ಮೇಲೆ ಶೀಟನ್ನು ಬಳಸಿ ಒಂದ್ಸಲ ಒಬ್ಬಟ್ಟನ್ನು ಹೊತ್ತಿ ನೋಡಿ ಎಷ್ಟು ಸುಲಭ ಅಂತ ನೀವೇ ಹೇಳ್ತೀರಾ. ಈ ಕಾಯಿ ಹೋಳಿಗೆನ 10ರಿಂದ 15 ದಿನ ಆರಾಮಾಗಿ ಇಡ್ಬೋದು, ಏನೂ ಕೆಡೋದಿಲ್ಲ. ಬೇಕ್ರಿಗಳಲ್ಲಿ ಹೋಟೆಲ್ಗಳಲ್ಲಿ ಇಡೋ ರೀತಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸೇರಿಸಿ ಇಡಬೇಕು. ನಾನು ಇವತ್ತು ಕಾಯಿ ಹೋಳಿಗೆನ ಮಾಡಿರೋ ಸ್ಟೆಪ್ಸನ್ನು ಫಾಲೋ ಮಾಡಿ ನೀವು ಟ್ರೈ ಮಾಡಿ ನೋಡಿ. ಮೊದಲನೇ ಬಾರಿ ಕಾಯಿ ಹೋಳಿಗೆನ ಮಾಡ್ತಿರೋರು ಸಹ ತುಂಬಾ ಪರ್ಫೆಕ್ಟಾಗಿ ಮಾಡ್ತೀರಾ. ಇವತ್ತಿನ ಸ್ಪೆಷಲ್ ಕಾಯಿ ಹೋಳಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ರುಚಿಕರ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.